ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ವಾ? ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಅಥವಾ ವಯಸ್ಸಿಗೆ ಬಂದು ಪ್ರೀತಿಯಲ್ಲಿ ಬಿದ್ದು ಮೋಹಕ್ಕೆ ಬಿದ್ದಿದ್ದಾರಾ? ಒಟ್ಟಿನಲ್ಲಿ ನೀವು ಹೇಳ್ತಕ್ಕಂತಹ ಮಾತುಗಳು ಕೇಳ್ತಾ ಇಲ್ವಾ? ಇದೆಲ್ಲದಕ್ಕೂ ಈ ಸಣ್ಣ ಉಪಾಯವನ್ನು ಮಾಡಿ ಸಾಕು. ಆ ಉಪಾಯ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ. ಆ ಉಪಾಯ ಏನಪ್ಪ ಅಂತಂದರೆ, ಮಲ್ಲಿಗೆಯ ಬೇರಿನಿಂದ ಅಂದರೆ ಬಡ್ಡೆಯಿಂದ ನೀವು ಮಣಿಗಳನ್ನು ಮಾಡಿ ಒಂದು ಮಾಲೆಯನ್ನು ರೆಡಿ ಮಾಡಬೇಕಾಗತ್ತೆ. ಆ ಮಾಲೆಯನ್ನು ರೆಡಿ ಮಾಡಿ ಒಂದು ಮಂತ್ರವನ್ನು ನೀವು ಜಪಿಸಬೇಕಾಗತ್ತೆ. ಸಬನಹರ ಕರಹಿಂ ಪರಸ್ಪರ ಪ್ರೀತಿ ಚಲಹಿಂ ಸ್ವಧರ್ಮ ನಿರಿತ ಶತ್ರು ನೀತಿ. ಈ ಮಂತ್ರವನ್ನು 108 ಸಾರಿ ಜಪ ಮಾಡಿ ಆ ಮಾಲೆಯನ್ನು ಧರಿಸ್ಕೊಂಡು ಪ್ರತಿನಿತ್ಯ ಸ್ನಾನ ಆದ ನಂತರದಲ್ಲಿ ಸ್ವಲ್ಪ ಜಲದ ಮೇಲೆ ಕೂಡ ಆ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕಾಗತ್ತೆ. ಜಲದ ಮೇಲೆ ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಆ ಮಂತ್ರ ಮಾಡಿರ್ತಕ್ಕಂತಹ ಜಲವನ್ನು ನಿಮ್ಮ ಮೇಲೂ ಸಹ ಸಿಂಪಡಿಸ್ಕೊಂಡು ಆ ನಂತರದಲ್ಲಿ ನಿಮ್ಮ ಮಕ್ಕಳು ಓಡಾಡುವಂಥ ಜಾಗ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಮೇಲೆ ಅದನ್ನು ಕೂಡ ನೀವು ಸಿಂಪಡಿಸಬೇಕಾಗತ್ತೆ. ಇದೇ ರೀತಿಯಲ್ಲಿ ನೀವು 11 ದಿನಗಳ ಕಾಲ ಮಾಡೋದ್ರಿಂದ ಖಂಡಿತವಾಗಲೂ ಮಗ ಆಗಿರ್ಬೋದು, ಮಗಳಾಗಿರ್ಬೋದು ನಿಮ್ಮ ಮಾತು ಕೇಳೋ ಥರದಲ್ಲಾಗುತ್ತೆ. ಆ ನಂತರದಲ್ಲಿ ನಿಮ್ಮ ಹತೋಟಿಯಲ್ಲಿ ಇರೋ ಥರದಲ್ಲಾಗುತ್ತೆ. ಇನ್ನೂ ಏನಾದರೂ ಹೆಚ್ಚಿನ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಸಹ ಭೇಟಿ ಆಗ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.